ಸ್ನೇಹಿತರೆ ನೋಡಿ, ನಾವು ಹೇಳ್ದಂಗೆ ಆಗಲೇ ಬದಲಾವಣೆಗಳು ಮಾಡ್ತಾ ಇದ್ದಾರೆ. ಈ ಕಡೆ ಟ್ರೋಯಿಂಗ್ ಗಾಡಿ ಓದ್ತಿದ್ರೆ ಇಲ್ಲಿ ಸೆಕ್ಯೂರಿಟಿಗಳನ್ನ ಅತಿ ಹೆಚ್ಚು ಮಾಡಿದ್ದಾರೆ. ಮತ್ತು ಬ್ಯಾರಿಗೇಡ್ಗಳನ್ನ ಈಗ ನಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟಿಂತಾನೆ ಪೊಲೀಸವ್ರನ್ನ ಸಹ ನಿಯೋಜನೆ ಮಾಡಿದ್ದಾರೆ. ಈ ಥರ ಎಲ್ಲ ಮಾಡಿ ಮತ್ತೆ ಹಂಗೆ ಮುಂದೆ ನೋಡಿ ಬನ್ನಿ. ಈಗ ಇವತ್ತು ರಾತ್ರಿಯಿಂದನೋ ಅಕಸ್ಮಾತ್ ನಾಳೆಯಿಂದ ಒಂದು 2-3 ಸಲ ಬದಲಾವಣೆ ಮಾಡ್ತಾರೆ ಇವರು. ಮುಂದೆ ಬನ್ನಿ, ಹಂಗೆ ನೋಡ್ತಾ ಇರೀರಿ. ಈಗ ಹೋಗ್ತಾ ಇದ್ದೀನಿ ಈಗ ಪಿಕಪ್ ಪಾಯಿಂಟ್ಗೆ. ಟರ್ಮಿನಲ್ 2ನಲ್ಲಿ ಏನು ವ್ಯವಸ್ಥೆ ಮಾಡಿದ್ದಾರೆ ಅಂತ ನೋಡಿ ಅಂತ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾನೆ. ಇಲ್ಲಿ ಈ ಬೋರ್ಡ್ನ ಓದ್ಕೊಳ್ಳಿ. ಇದನ್ನ ನೋಡಿ, ಇದೊಂದ್ಸರಿ ಈ ಬೋರ್ಡ್ ಒಂದ್ಸರಿ ಓದ್ಕೊಳ್ಳಿ. ನಮಗೆ ಯಾವ ಥರ ಗೈಡ್ಲೈನ್ಸ್ ಮಾಡಿದ್ದಾನೆ, ಮತ್ತು ವೈಟ್ ಬೋರ್ಡ್ ಗಾಡಿಗಳಿಗೆ ಯಾವ ಥರ ಗೈಡ್ಲೈನ್ಸ್ ಮಾಡಿದ್ದಾನೆ, ಎಲ್ಲ ಬೋರ್ಡ್ ಗಾಡಿಗಳಿಗೆ ಏನಂತ ಗೈಡ್ಲೈನ್ಸ್ ಮಾಡಿದ್ದಾನೆ ಅಂತ ನೋಡಿ. ಹಾಗೆ ಬಂದರೆ ನಾವು ಟರ್ಮಿನಲ್ 2ಗೆ ನೋಡಿ. ಈಗ ಆಲ್ರೆಡಿ ಈಗ ನನ್ನ ಗಾಡಿನೇ ಫಸ್ಟು ಇದು ಈ ಥರ ಆಗ್ಬೋದು ಅನಿಸ್ತದೆ ನೋಡಿ. ಇಲ್ಲಿ ಆಲ್ರೆಡಿ ಇಲ್ಲೂ ಸಹ ಪೊಲೀಸವ್ರನ್ನ ನಿಯೋಜನೆ ಮಾಡಿದ್ದಾರೆ. ಮತ್ತು ಈ ಬಾಡಿ ಗಾರ್ಡ್ಗಳ್ನೂ ಸಹ ನಿಯೋಜನೆ ಮಾಡೋಂಥ ಕೆಲಸ ಆಗಿದೆ. ಇವತ್ತು ನಂದು ಪಾರ್ಕಿಂಗ್ ಇದೆ, ಪ್ಲಗ್ ಕಾರ್ಡ್ ಇರೋದ್ರಿಂದ ನಾನು ಇದ್ರ ಬಗ್ಗೆ ಏನಿದಿಲ್ಲ. ಒಂದು ನಿಮಿಷ ನೋಡೋಣ, ಯಾರೋ ಅಧಿಕಾರಿ ಬರ್ತಾ ಕೇಳ್ತೀನಿ ಏನಂತ. ನಾವು ಆಫೀಸ್ಗೆ ಹೋಗೋದು ಪಿಕಪ್ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳೋಕ್ಕೆ. ಪಿಕಪ್ ಪಾಯಿಂಟ್ಗೆ ಹೋಗ್ತಾ ಇರೋದು ಹೇಳೋಕ್ಕೆ, ನೆಕ್ಸ್ಟ್ ಇನ್ನೊಂದು ಗಾಡಿ ಬರೋಕ್ಕೆ ಹೆಂಗೆ ಬರಬೇಕು ಅಂತ ಹೇಳೋಕ್ಕೆ. ವಿಡಿಯೋ ಮಾಡೋಂಗಿಲ್ಲ, ಹಂಗಿಲ್ಲ. ಎಲ್ಲೂ ಯಾವುದೋ ಥರ ಆಗಿಲ್ಲ. ಹೈಕೋರ್ಟಲ್ಲಿ ಆರ್ಡರ್ ಆಗಿದೆ ವಿಡಿಯೋ ಮಾಡ್ಬೋದು ಅಂತ. ಸ್ಟಾಫ್ನ ವಿಡಿಯೋ ಮಾಡಬೇಕು. ನಿಮ್ಮ ಸ್ಟಾಫ್ನ ವಿಡಿಯೋ ನಿಮ್ಮ ಮುಖ ಮುಚ್ಕೊಬೋದು ಆರಾಮ ಬೇಕಾರೆ. ಹೈಕೋರ್ಟಲ್ಲಿ ಆರ್ಡರ್ ಆಗಿದೆ ಎಲ್ಲತ್ತೂ ವಿಡಿಯೋ ಮಾಡ್ಬೋದು ಅಂತ ನೋಡಿ. ಈಗ ನೋಡಿ, ಇಲ್ಲಿ ಪಾರ್ಕಿಂಗ್ ಪಿಕಪ್ ಅಂತ ಕೇಳ್ತಾ ಇದ್ದಾರೆ ಪೊಲೀಸರು. ನೋಡಿ, ನಮ್ಮ ಪೊಲೀಸ್ ಅಧಿಕಾರಿಯವ್ರನ್ನ ಸಹ ನಿಯೋಜನೆ ಮಾಡಿಬಿಟ್ಟು ಇಲ್ಲೊಂದು ನಮ್ಮದೊಂದು ಟ್ಯಾಕ್ಸಿ ಗಾಡಿನ ಕೇಳ್ತಾ ಇದ್ದಾರೆ. ಪಾರ್ಕಿಂಗ್ ಹೋಗ್ಬೇಕು ಅಂದರೆ ಈ ಕಡೆ ಹೋಗೋದು ಅಂತ ನೋಡಿಂತ ಪಿಕಪ್ ಪಾಯಿಂಟ್ಗೆ ಆ ಗಾಡಿನ ಕಳಿಸ್ತಾ ಇಲ್ಲ. ಇಲ್ಲಿರೋವಂಥ ಒಂದು ಎಲ್ಲೋ ಬೋರ್ಡು ಡಿಸೈರ್ನ ನಮ್ಮ ಪೊಲೀಸ್ ಅಧಿಕಾರಿಯನ್ನೇ ನೋಡಿ ಅವ್ರನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ. ಮತ್ತು ಹಾಗೂ ಇಲ್ಲಿ ಟ್ರಾಫಿಕ್ ಪೊಲೀಸ್ ಜೊತೆಗೆ ನಮ್ಮ ಸಿವಿಲ್ ಪೊಲೀಸ್ ಅಧಿಕಾರಿಗಳ್ನೂ ಸಹ ನಿಯೋಜನೆ ಮಾಡಿದ್ದಾರೆ. ಇವತ್ತು ನೋಡಿ, ಈ ಲೈನಲ್ಲಿ ಬರ್ಬೇಕು ನೀವು. ಈ ಕಡೆ ನಾನು ಎಡಭಾಗದಲ್ಲಿರೋಂಥ ಲೈನ್ ಇದೆ, ಅದು ವೈಟ್ ಬೋರ್ಡ್ಗಳಿಗೆ ಅಂತಂತ ಮಾಡಿದ್ದಾನೆ. ಮತ್ತು ಇಲ್ಲಿ ಮೇಲ್ಗಡೆ ಇನ್ನೊಂದು ಬೋರ್ಡನ್ನು ಸಹ ಮೆನ್ಷನ್ ಮಾಡಿದ್ದಾನೆ ನೋಡಿ. ಈ ಥರ ಬ್ಯಾರಿ ಹಾಕ್ಬಿಟ್ಟು ಡಿವೈಡ್ ಮಾಡ್ತಾ ಇದ್ದಾರೆ. ಇಲ್ಲೇನೆ ವೈಟ್ ಬೋರ್ಡ್ಗಳನ್ನ ಮತ್ತು ಎಲ್ಲ ಬೋರ್ಡ್ಗಳನ್ನ ಡಿವೈಡ್ ಮಾಡಿ ನಮ್ಮನ್ನು ಪಾರ್ಕಿಂಗ್ ಕಳ್ಸೋಂಥ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಕ್ಲೈಂಟ್ಸ್ಗಳ ಮೇಲೆ ನಾವು ಪಾರ್ಕಿಂಗ್ ಹಾಕ್ಬಿಟ್ಟು ಪಿಕಪ್ ಮಾಡಬೇಕು, ಇದು ಉದ್ದೇಶ. ಇವಾಗ ಫುಲ್ಲು ಬದಲಾವಣೆ ಮಾಡಿಬಿಟ್ಟಿದ್ದಾರೆ ನೋಡಿ. ವಾಣಿಜ್ಯ ಪಾರ್ಕಿಂಗ್ ಕಾರುಗಳ ಹಳದಿ ಬೋರ್ಡ್ EV ಟ್ಯಾಕ್ಸಿ ಅಂತ ಹಾಕಿದ್ದಾರೆ. ಇಲ್ಲೂ ಸಹ ಪೊಲೀಸ್ ಅವ್ರನ್ನ ಹಾಕಿದ್ದಾರೆ. ಎಲ್ಲ ಕಡೆಗೂ ಪೊಲೀಸ್ಗಳನ್ನ ನಿಯೋಜನೆ ಮಾಡಿ ಮತ್ತು ಬಾಡಿ ಗಾರ್ಡ್ಗಳ್ನ ಹಾಕೊಂಡಿದ್ದಾರೆ. ನೋಡಿ, ಬಾಡಿ ಗಾರ್ಡ್ಗಳ್ನ ಹಾಕೊಂಡೆ ನೋಡಿ ಎಲ್ಲ ತವನು ಈ ಥರ ಮಾಡ್ತಾ ಇದ್ದಾರೆ. ತುಂಬಾ ಸೆಕ್ಯೂರಿಟಿಗಳನ್ನ ಅತಿ ಹೆಚ್ಚಾಗಿ ಮಾಡಿದ್ದಾರೆ ನೋಡಿ. ಇಲ್ಲೂ ಸಹ ವಾಗ್ವಾದಾಗ ಇಳಿಬಾರ್ದು ಅಂತ ನೋಡಿ ಅಂತ ಅತಿ ಹೆಚ್ಚಿನಲ್ಲಿ ಸಿವಿಲ್ ಪೊಲೀಸ್ ಅಧಿಕಾರಿಗಳನ್ನೂ ಸಹ ನಿಯೋಜನೆ ಮಾಡಿದ್ದಾರೆ. ಅತಿ ಹೆಚ್ಚು ಅಂದರೆ ಅತಿ ಹೆಚ್ಚಾಗಿ ಮಾಡಿದ್ದಾರೆ. ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ. ಆದಷ್ಟು ಈ ವಿಡಿಯೋನ ಎಲ್ಲ ಕಡೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.